ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಸುಮಾರು ಒಂದು ತಿಂಗಳಾಗ್ತಾ ಬಂತು ನಾನು ವಿಡಿಯೋ ಹಾಕಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಯಾಕೆ ವಿಡಿಯೋ ಹಾಕ್ತಾ ಇಲ್ಲ, ಅಕ್ಕ ಎಲ್ಲಿ ಹೋದ್ರಿ, ಏನಾಯಿತು ಅಂತೆಲ್ಲ ನೀವೆಲ್ಲ ಮೆಸೇಜ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆದರೆ ನಾನು ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕು. ನಾವು ಹೊಸ ಮನೆಯ ನಿರ್ಮಾಣ ಮಾಡಿ ಅದರ ಒಂದು ಗೃಹ ಪ್ರವೇಶ ಇರುವಂಥ ಕಾರಣದಿಂದ ನಾನು ಯಾವುದೇ ವಿಡಿಯೋಗಳನ್ನು ಹಾಕೋದಕ್ಕೆ ಆಗಿರಲಿಲ್ಲ. ಓಪ್ನಿಂಗ್ ರೆಡಿ ಮಾಡೋ ತಯಾರಿ ಇರ್ಬೋದು ಅಥವಾ ಇನ್ಯಾವುದೋ ಹಲವಾರು ಕೆಲಸಗಳಿಗೆ ಕಾರಣದಿಂದ ನನಗೆ ಗಾರ್ಡನ್ ಕಡೆ ಅಥವಾ ಗಿಡಗಳ ಬಗ್ಗೆ ಅಷ್ಟೊಂದು ವಿಡಿಯೋ ಮಾಡೋದಾಗಿರ್ಬೋದು, ಫರ್ಟಿಲೈಸೇಷನ್ ಆಗಿರ್ಬೋದು, ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಆಗಿರಲಿಲ್ಲ. ಕೇವಲ ನೀರನ್ನು ಮಾತ್ರ ಹಾಕ್ತಾಯಿದ್ದೆ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನನ್ನ ಗಿಡಗಳು ತುಂಬಾ ಸ್ಟ್ರಾಂಗ್ ಆಗಿದೆ. ಎರಡೆರಡು ದಿನ ಇಷ್ಟು ಉರಿ ಬಿಸಿಲಲ್ಲಿ 2 ದಿನಗಳವರೆಗೆ ನೀರು ಹಾಕೋದನ್ನು ಅವಾಯ್ಡ್ ಮಾಡಿದ್ರು ಕೂಡ ನನ್ನ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇತ್ತು. ಗಿಡಗಳಿಗೆ ಯಾವುದೇ ರೀತಿ ತೊಂದರೆ ಆಗಿರಲಿಲ್ಲ. ಹಾಗಾಗಿ ನಾನಿವತ್ತು ನಮ್ಮ ಹೊಸ ಮನೆ ನಿರ್ಮಾಣದ ಗೃಹ ಪ್ರವೇಶದ ನಂತರ ನಾನಿವತ್ತು ಮೊದಲನೇ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ನನ್ನ ಹಳೆಯ ಒಂದು ಗಾರ್ಡನ್, ಅಂದರೆ ಟೆರೆಸ್ನಲ್ಲಿರುವಂಥ ಗಾರ್ಡನಿಂಗ್ ವ್ಯೂಸ್ ಅಥವಾ ವಿಡಿಯೋ ಇದು ಹೂಗಳಾಗಿರುವಂಥದ್ದು. ಮುಂದೆ ನಾನು ನಿಮಗೆ ಹೊಸ ಮನೆಯಲ್ಲಿ ನಾನು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾನಂತೂ ನನ್ನ ಒಂದು ಚಿಕ್ಕ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಹೇಗೆ ನಾನು ಗಿಡಗಳನ್ನು ತಂದಿದ್ದೀನಿ ಅನ್ನೋಂಥ ಮಾಹಿತಿಯನ್ನು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಲಾಸ್ಟಲ್ಲಿ ನಮ್ಮ ಮನೆಯ ಕೆಲವೊಂದು ಫೋಟೋಗಳನ್ನು ಕೂಡ ಹಾಕಿದ್ದೀನಿ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ. ಚಿಕ್ಕ ಮನೆ ಇದೆ, ಅಷ್ಟೊಂದೇನು ದೊಡ್ಡದಾಗಿಲ್ಲ. ಮತ್ತೊಂದು ಏನು ಅಂತಂದರೆ, ಗಿಡಗಳನ್ನು ಶಿಫ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಹಲವಾರು ಗಿಡಗಳು ಹಳೆ ಮನೆಯಲ್ಲಿ ಟೆರೆಸ್ ಮೇಲೆ ಇದೆ. ಹಲವು ಗಿಡಗಳನ್ನು ಈ ಕಡೆ ತೊಗೊಂಡು ಬಂದಿದ್ದೀವಿ. ಅವುಗಳನ್ನು ಇನ್ನೂ ಅಷ್ಟೊಂದು ಸರಿಯಾಗಿ ಅರೇಂಜ್ ಮಾಡೋದಕ್ಕಾಗ್ತಾ ಇಲ್ಲ. 3rd ಫ್ಲೋರ್ವರೆಗೂ ಗಿಡಗಳನ್ನು ತೊಗೊಂಡು ಹೋಗೋದು, ಸುಮಾರು 200ರಿಂದ 250 ಗಿಡಗಳಿದೆ. ಒಮ್ಮೆಲೆ ಆ ಗಿಡಗಳನ್ನು ತೊಗೊಂಡು ಹೋಗೋದು, ಇಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ನಾವು ಗಿಡಗಳನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ, ಗಿಡಗಳನ್ನು ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ಆರೈಕೆ ಮಾಡಬೇಕು. ಹಾಗೆ ಹೀಗೆ ಎಲ್ಲ ನಾವೆಲ್ಲ ಹೇಳ್ತಾನೆ ಇರ್ತೀವಿ. ಆದರೆ ನನಗೂ ಕೂಡ ಸುಮಾರು 1 ತಿಂಗಳಿಂದ ಗಿಡಗಳಿಗೆ ಯಾವುದೇ ರೀತಿ ಆರೈಕೆ ಮಾಡೋದಕ್ಕಾಗಿಲ್ಲ. ಆದರೂ ಕೂಡ ನನ್ನ ಗಿಡಗಳು ಚೆನ್ನಾಗಿ ಬೆಳೆದಿದೆ ಅಂತ ಅಂದ್ಕೊಳ್ತಾನೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಅನಿಸುತ್ತೆ ಗಿಡಗಳು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಗಿಡಗಳು ಸ್ವಲ್ಪ ಡಲ್ ಆಗಿದೆ. ಇತ್ತೀಚೆಗೆ ಒಂದು 15 ದಿನಗಳಿಂದ, ಸುಮಾರು ಏಪ್ರಿಲ್ 23ಕ್ಕೆ ನಮ್ಮ ಮನೆ ಗೃಹ ಪ್ರವೇಶ ಆಯಿತು. ಅದಕ್ಕಿಂತ ಮುಂಚೆ ಒಂದು 8 ದಿನಗಳಿಂದ ನಾನು ಯಾವುದೇ ಫರ್ಟಿಲೈಸರ್ ಹಾಕಿಲ್ಲ. ಕೇವಲ ನೀರನ್ನು ಹಾಕ್ತಾಯಿದ್ದೆ. ಸೀವೀಡ್ ಆಗಿರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ಯಾವುದೇ ರೀತಿಯ ನೀರನ್ನು ಹಾಕಿಲ್ಲ. ಆವಾಗವಾಗ ನಾನು ಅಕ್ಕಿ ತೊಳೆದಿರುವಂಥ ನೀರನ್ನು ಮಾತ್ರ ಏನು ಮಾಡ್ತಾಯಿದ್ದೆ, ವೇಸ್ಟ್ ಮಾಡೋದ್ರ ಬದಲಾಗಿ ಗಿಡಗಳಿಗೆ ಕೊಡ್ತಾಯಿದ್ದೆ. ಹಾಗಾಗಿ ಮೋಸ್ಟ್ಲಿ ನನ್ನ ಗಿಡಗಳು ಚೆನ್ನಾಗಿರ್ಬೋದು ಅಂತ ಅನಿಸುತ್ತೆ. ಆದರೆ ಇತ್ತೀಚೆಗೆ ಮನೆ ಗೃಹ ಪ್ರವೇಶ ಆದ ನಂತರ ಗಿಡಗಳಿಗೆ ನೀರು ಹಾಕೋದು ಕೂಡ ತುಂಬ ಕಷ್ಟ ಆಗ್ತಾಯಿದೆ. ಯಾಕಂತಂದರೆ ಮನೆ ಶಿಫ್ಟಿಂಗ್ ಆಗಿರ್ಬೋದು, ಇನ್ಯಾವುದೋ ಹಲವಾರು ಹೊಸ ಮನೆ ಆದ ನಂತರ ಏನೇನೆಲ್ಲ ಕೆಲಸ ಇರುತ್ತೆ ಸುಮಾರು ಜನಕ್ಕೆ ಗೊತ್ತೇ ಇರುತ್ತೆ. ಹಾಗಾಗಿ ಗಿಡಗಳಿಗೆ ತುಂಬಾ ನಾನು ಅಲಕ್ಷ್ಯ ಮಾಡಿಬಿಟ್ಟಿದ್ದೆ. ಆದರೆ ಇನ್ನು ಮುಂದೆ ಆ ಗಿಡಗಳನ್ನು ರಿಕವರಿ ಮಾಡ್ಕೊಳ್ಬೇಕು. ಕೆಲವು ಗಿಡಗಳು ತುಂಬಾ ಹಾಳಾಗಿದೆ. ಸಾಧ್ಯವಾದಷ್ಟು ಆ ಗಿಡಗಳನ್ನು ರಿಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಒಂದು ವೇಳೆ ಆಗದೆ ಹೋದರೆ ಆ ಗಿಡಗಳನ್ನು ನೆಲದಲ್ಲಿ ಹಾಕಿ, ಅಂತಂದರೆ ನಮ್ಮ ಮನೆ ಪಕ್ಕದಲ್ಲಿ ಇನ್ನೊಂದು ಜಾಗ ಇದೆ ನನ್ನ ಫ್ರೆಂಡ್ದದು, ಅಲ್ಲಿ ಆ ಗಿಡಗಳನ್ನು ಹಾಕ್ತೀನಿ. ಮೋಸ್ಟ್ಲಿ ಸರ್ವೈವ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಆ ಗಿಡಗಳನ್ನು ತೆಗೆದು ಬೇರೆ ಗಿಡಗಳನ್ನು ನಾನು ಹಾಕಲೇಬೇಕಾಗುತ್ತೆ, ನೆಡಲೇಬೇಕಾಗುತ್ತೆ. ಸೊ ನೋಡಿ, ಮೊದಲನೇದಾಗಿ ಪೋರ್ಚುಲಕ ಹೂಗಳನ್ನು ತೋರಿಸ್ತಾ ಹೊಸ ಮನೆಯ ಒಂದು ಲುಕ್ಕನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೂಗಳು ಅರಳ್ತಾ ಇದೆ. ಕಟಿಂಗ್ನಿಂದ, ಸೀಡ್ಸಿಂದ, ಎಲ್ಲೆಲ್ಲೋ ತಂದಿರುವಂಥ ಕಟಿಂಗ್ನಿಂದ ಬೆಳೆಸಿರುವಂಥದ್ದು. ತುಂಬ ಚೆನ್ನಾಗಿ ಇದು ಫ್ಲವರಿಂಗ್ ಕೊಡ್ತಾ ಇದೆ. ಹಲವಾರು ರೀತಿಯ ಕಲರ್ಸ್ ಕೂಡ ನನ್ನ ಹತ್ರ ಇದೆ. ಬೇಸಿಗೆಯಲ್ಲಿ ಇದು ತುಂಬ ಚೆನ್ನಾಗಿ ಹೂ ಕೊಡುವಂಥ ಗಿಡ. ನೀವು ಕೂಡ ಏನು ಮಾಡಿ, ಈ ಗಿಡಗಳನ್ನು ನಿಮಗೆ ಹೆಚ್ಚಿಗೆ ಆರೈಕೆ ಮಾಡೋಕ್ಕಾಗಲ್ಲ, ಫರ್ಟಿಲೈಸರ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರು ಈ ಒಂದು 9 o'clock ಗಿಡಗಳನ್ನು ಬೆಳೆಸ್ಕೊಳ್ಬೋದು. ನೋಡಿ, ಇಲ್ಲಿಂದ ಶುರುವಾಗುತ್ತೆ ನನ್ನ ಟೆರೆಸ್. ಚಿಕ್ಕದಾಗಿದೆ, ಆ ಗಿಡಗಳು ತುಂಬ ಇದೆ, ಆದರೆ ಸ್ಪೇಸ್ ನನಗೂ ಕೂಡ ಸಾಲಲ್ಲ. ಹಾಗಾಗಿ ಗಿಡಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಂದು ಇಟ್ಕೊಂಡಿದ್ದೀನಿ. ಇನ್ನೂ ಕೆಲವು ಪಾಟ್ಗಳು ತರೋದಿದೆ, ಕೆಲವು ರೀಪಾಟ್ ಮಾಡೋದಿದೆ, ಕೆಲವು ಪಾಟ್ಗಳೆಲ್ಲ ಒಡೆದೋಗಿದೆ, ಮುರಿದೋಗ್ತಾ ಇದೆ, ಕೆಲವು ಗ್ರೋ ಬ್ಯಾಗ್ನಲ್ಲಿದೆ, ಚಿಕ್ಕ ಚಿಕ್ಕ ಪಾಟಲ್ಲಿ ಗಿಡಗಳಿದೆ. ಹಾಗಾಗಿ ಕೆಲಸ ತುಂಬಾ ಇದೆ. ಒಂದೊಂದೇ ಮಾಡ್ತಾನೆ ನಿಮಗೆಲ್ಲ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವೊಂದು ಈ ರೀತಿ ಸ್ಟೆಪ್ ಮೇಲೆ ಇಟ್ಟಿದ್ದೀನಿ. ಯಾಕಂತಂದರೆ ಬಿಸಿಲು ತುಂಬ ಇರೋದ್ರಿಂದ ಎಲ್ಲ ಗಿಡಗಳನ್ನು ಸಡನ್ನಾಗಿ ಒಮ್ಮೆಲೇ ಟೆರೆಸ್ನಲ್ಲಿ ಶಿಫ್ಟ್ ಮಾಡಿದ್ರು ಕೂಡ ಗಿಡಗಳಿಗೆ ನೀರು ಹಾಕೋದು ಕೂಡ ತುಂಬ ಕಷ್ಟ ಆಗುತ್ತೆ. ಎಲೆಗಳು ಸ್ವಲ್ಪ ಹಳದಿ ಆಗ್ತಾಯಿದೆ. ಯಾಕಂತಂದರೆ ಒಂದು 15ರಿಂದ 20 ದಿನ ಆಯಿತು. ಎಪ್ಸಮ್ ಸಾಲ್ಟ್ ಯಾವುದೇ ರೀತಿಯ ಒಂದು ನ್ಯೂಟ್ರಿಯನ್ಸ್ ಗಿಡಗಳಿಗೆ ಇಲ್ಲವೇ ಇಲ್ಲ. ಆದರೂ ಕೂಡ ನನ್ನ ಗಿಡಗಳು ಚೆನ್ನಾಗಿ ಬೆಳೀತಾ ಇದೆ. ಇನ್ನು ಮುಂದೆ ಈ ಗಿಡಗಳನ್ನು ಆರೈಕೆ ಮಾಡಬೇಕು. ನೋಡಿ, ಸೇವಂತಿಗೆ ಗಿಡದಲ್ಲೂ ಆವಾಗಿವಾಗ ಒಂದೊಂದು ಹೂಗಳು ಕೂಡ ಬರ್ತಾ ಇದೆ. ಆಮೇಲೆ ನಾನು ಏನು ಮಾಡಿದ್ದೀನಿ,
ಗಿಡಗಳಿಗೆ ನೀರು ಸ್ಪ್ರೇ ಮಾಡ್ತಾ ಇಲ್ಲ, ಏನೂ ಮಾಡ್ತಾ ಇಲ್ಲ. ಮೊನ್ನೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರು ಏನು ಮಾಡಿದ್ರು, ಹೋಮಕ್ಕೆ ಬಳಸಿರುವಂಥ ಬೂದಿ ಮರಳು ಏನಿರುತ್ತಲ್ಲ ಅದರಲ್ಲಿ ಬೂದಿ ಎಲ್ಲ ಇತ್ತು. ಅದನ್ನು ಕೂಡ ಏನು ಮಾಡಿದ್ದಾರೆ, ಪಾಟ್ನಲ್ಲಿ ಹಾಕಿಬಿಟ್ಟಿದ್ದಾರೆ. ಸ್ವಲ್ಪ ತಂಪಾಗಿರುತ್ತೆ, ಮೇಲ್ಗಡೆ ಸ್ವಲ್ಪ ಮಲ್ಚಿಂಗ್ ಮಾಡ್ದಾಗಿರುತ್ತೆ, ಅಥವಾ ನೀರು ಕೂಡ ಸ್ವಲ್ಪ ಹೋಲ್ಡ್ ಆಗುತ್ತೆ. ಮಣ್ಣಿನ ಮೇಲೆ ಡೈರೆಕ್ಟಾಗಿ ಮಣ್ಣು ಬಿಸಿಲಿಗೆ ಹಾಕಿದರೆ ಏನಾಗುತ್ತೆ, ಬೇಗ ತೇವಾಂಶ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡು ಅವರು ಮರಳನ್ನು ಹಾಕಿದ್ದಾರೆ. ಜೊತೆಗೆ ಮಲ್ಲಿಗೆ ಗಿಡದಲ್ಲಿ ತುಂಬ ಹೂಗಳಾಗಿತ್ತು, ಅದು ಕೂಡ ವಿಡಿಯೋ ಇದೆ. ನಾನು ಮುಂದಿನ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ನೋಡಿ, ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಗುಲಾಬಿ ಗಿಡ ತುಂಬ ಚೆನ್ನಾಗಿ ಇದರಲ್ಲಿ ಹೂಗಳಾಗ್ತಾ ಇದೆ. ಆಮೇಲೆ ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಾಗಿತ್ತು, ಗುಲಾಬಿ ಗಿಡದಲ್ಲೂ ಕೂಡ ಅಷ್ಟೇ ಹೂಗಳು ಆಗ್ತಾಯಿದೆ. ಮೊನ್ನೆ ಒಂದು ಬುಟ್ಟಿ ತುಂಬ ಹೂಗಳನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ, ಅಷ್ಟೊಂದು ಹೂಗಳು ಬಿಟ್ಟಿತ್ತು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಏನು ಅಂತಂದರೆ, ನಿಮಗೆ ನೆಕ್ಸ್ಟ್ ಯಾವ ರೀತಿಯ ಗಿಡದ ಬಗ್ಗೆ ಮಾಹಿತಿ ಬೇಕು ಅನ್ನೋದು ಹೇಳಿ. ನನ್ನ ಹತ್ರ ಗಿಡ ಇದ್ದರೆ ಖಂಡಿತ ನಾನು ಮಾಹಿತಿ ಕೊಡ್ತೀನಿ. ಆದರೆ ನಂದೇನು ರೂಟೀನ್ ಇದೆಯಲ್ಲ, ಅದಕ್ಕೆ ತಕ್ಕಂತೆ ನಾನು ವೀಡಿಯೋಗಳನ್ನು ನಿಮ್ಮೆಲ್ಲರಿಗೂ ಇನ್ನು ಮುಂದೆ ಶೇರ್ ಮಾಡ್ತಾ ಇರ್ತೀನಿ. ಯಾಕಂತಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಇನ್ನು ಮುಂದೆ ರೂಟೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು. ನೋಡಿ, ಇದು ಆರೆಂಜ್ ದಾಸವಾಳ ತುಂಬಾ ಹಾಳಾಗೋಗ್ಬಿಟ್ಟಿತ್ತು. ನಾನು ಒಂದು 20ರಿಂದ 25 ದಿನಗಳ ಹಿಂದೆ ಒಂದು ಫರ್ಟಿಲೈಸರ್ ಇದಕ್ಕೆಲ್ಲ ಹಾಕಿದ್ದೀನಿ. ಆ ವಿಡಿಯೋ ಕೂಡ ನನ್ನ ಹತ್ರ ಇದೆ, ಅದನ್ನು ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಅದನ್ನು ಕೂಡ ಮುಂದೆ ಬರುವಂಥ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಆ ಫರ್ಟಿಲೈಸರ್ ಇನ್ನೂ ನನ್ನ ಹತ್ರ ಇದೆ, ಅದನ್ನು ಹೇಗೆ ರೆಡಿ ಮಾಡಬೇಕು, ಅದನ್ನು ಎಷ್ಟು ಹಾಕಬೇಕು, ಎಷ್ಟು ಅಳತೆಯಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಆ ಫರ್ಟಿಲೈಸರ್ ಹಾಕಿದ ನಂತರ ನನ್ನ ಗಿಡಗಳಲ್ಲಿ ಯಾವ ರೀತಿ ಹೂಗಳು ಬಂದಿತ್ತು ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ, ಗುಲಾಬಿ ಗಿಡಗಳು ತುಂಬ ಚೆನ್ನಾಗಿ ಬೆಳೀತಾ ಇದೆ. ಇದು ನೋಡಿ, ಬಳ್ಳಿ ಗುಲಾಬಿ ಅಥವಾ ಕ್ಲೈಂಬಿಂಗ್ ರೋಸ್ ಅಂತ ಕರಿತೀವಲ್ಲ, ಇದು ಕೂಡ ತುಂಬ ಚೆನ್ನಾಗಿ ಇವಾಗ ಬೆಳೀತಾ ಇದೆ. ದೇಸಿ ಆಗಿರ್ಬೋದು, ಹೈಬ್ರಿಡ್ ಆಗಿರ್ಬೋದು, ಎಲ್ಲ ಗಿಡದಲ್ಲೂ ಏನಾಗ್ತಾ ಇದೆ, ಹೂಗಳು ಗೊಂಚಲಾಗಿ ಬರ್ತಾ ಇದೆ. ಸ್ವಲ್ಪ ಗಿಡಗಳು ಡಲ್ಲಾಗಿದೆ, ನೀವು ಅನ್ಬೋದು ಏನಿದೆ ಗಿಡದಲ್ಲಿ ಅಂತ. ಆದರೆ ಬೇಜಾರಾಗಬೇಡಿ, ತಪ್ಪಾಗಿ ತಿಳ್ಕೊಬೇಡಿ. ಒಂದು ತಿಂಗಳಾಯಿತು ಗಿಡಗಳ ಬಗ್ಗೆ ಯಾವುದೇ ರೀತಿ ಆರೈಕೆ ಇಲ್ಲ, ಯಾವುದೇ ಕೆಲಸಗಳನ್ನು ಮಾಡಿಲ್ಲ. ಹಾಗಾಗಿ ಸ್ವಲ್ಪ ಗಿಡಗಳು ಕೂಡ ಬೇಜಾರಾಗಿದೆ. ಆದರೆ ಇನ್ನು ಮುಂದೆ ನಾನು ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಮೆಸ್ಸಿಯಾಗಿದೆ ಟೆರೆಸ್ ಎಲ್ಲ, ಯಾಕಂತಂದರೆ ಟೈಲ್ಸ್ ಪೀಸಸ್ ಆಗಿರ್ಬೋದು, ಇನ್ನೂ ಹಲವಾರು ರೀತಿಯ ಎಲ್ಲ ಕಸ ಕಡ್ಡಿ ಹಾಗೆ ಇದೆ. ಅದನ್ನೆಲ್ಲ ಬರ್ತಾ ಕ್ಲೀನ್ ಮಾಡ್ಕೊಳ್ತಾ ನಿಮಗೆಲ್ಲ ಮುಂದಿನ ವೀಡಿಯೋಗಳಲ್ಲಿ ಅಪ್ಡೇಟ್ ಕೊಡ್ತೀನಿ. ಜೊತೆಗೆ ನೋಡಿ, ಅಡೇನಿಯಂ ಗಿಡದಲ್ಲಿ ಚೆನ್ನಾಗಿ ಹೂಗಳಾಗ್ತಾ ಇದೆ. ಅಮೈರ್ಲಿಸ್ ಲಿಲ್ಲಿನಲ್ಲಿ ಹೂಗಳು ಬರ್ತಾ ಇದೆ. ಅತಿಯಾದ ಬಿಸಿಲು ಹಾಗೂ ಪೋಷಕಾಂಶಗಳ ಕೊರತೆಯಿಂದ ಏನಾಗ್ತಾ ಇದೆ ಅಂದರೆ ಸ್ವಲ್ಪ ಮೊಗ್ಗುಗಳು ಉದುರ್ತಾ ಇದೆ. ಅದಕ್ಕೆಲ್ಲ ಇನ್ನು ಮುಂದೆ ಹೊಟ್ಟೆ ತುಂಬ ನಾನು ಆಹಾರ ಕೊಟ್ಟು ಗಿಡಗಳನ್ನು ಹೆಲ್ದಿಯಾಗಿ ಬೆಳೆಸ್ತೀನಿ. ನೋಡಿ, ಕಟಿಂಗಿಂದ ಬೆಳೆಸಿರುವಂಥ ದಾಸವಾಳ ಗಿಡದಲ್ಲೂ ಕೂಡ ತುಂಬ ಚೆನ್ನಾಗಿ ಹೂಗಳು ಬಂದಿತ್ತು. ಇದು ಸುಮಾರು 20 ದಿನ ಆಯಿತು ಇದೇ ರೀತಿ ಹೂಗಳು ಈ ರೀತಿ ಗಿಡದಲ್ಲೇ ಇದೆ, ತಾನಾಗಿ ಉದುರು ಹೋಗ್ತಾ ಇದೆ. ಅದನ್ನು ರಿಮೂವ್ ಕೂಡ ಮಾಡಿಲ್ಲ, ಡೆಡ್ ಹೆಡ್ಡಿಂಗ್ ಮಾಡಿಲ್ಲ, ಯಾವುದೇ ಕೆಲಸಗಳನ್ನು ಕೂಡ ನಾನು ಮಾಡೇ ಇಲ್ಲ. ಹಾಗಾಗಿ ಇನ್ನು ಮುಂದೆ ಗಿಡಗಳನ್ನು ತುಂಬಾ ಆರೈಕೆ ಮಾಡ್ಕೊಳ್ಬೇಕಾಗಿದೆ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆಲ್ಲ, ಈ ವಿಡಿಯೋ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಗಿಡಗಳನ್ನು ನೋಡಿ ಬೇಜಾರಾಗಿದ್ದರೆ ದಯವಿಟ್ಟು ಸಾರಿ, ನನ್ನ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತೀರಾ. ಇನ್ನೂ ಹಲವಾರು ಗಿಡಗಳು ಅಲ್ಲಲ್ಲಿ ಇದೆ, ಅವುಗಳನ್ನೆಲ್ಲ ಇನ್ನೂ ಶಿಫ್ಟ್ ಮಾಡಬೇಕಾಗಿದೆ. ಜೊತೆಗೆ ನೋಡಿ, ಹೊಸ ಒಂದು ತುಳಸಿ ಕಟ್ಟೆಯನ್ನು ತಂದಿದ್ದೀನಿ, ಇದಕ್ಕೂ ಕೂಡ ಗಿಡವನ್ನು ಹಾಕಬೇಕು, ಹೊಸ ತುಳಸಿ ಗಿಡವನ್ನು. ಅದನ್ನು ರೀಪಾಟ್ ಮಾಡೋದನ್ನು ಅಥವಾ ಸಾಯಿಲ್ ಮಿಕ್ಸ್ ಅದರ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಅದನ್ನು ನನಗೆ ಕಮೆಂಟ್ನಲ್ಲಿ ಹಾಕಿ. ನಾನು ಇದರಲ್ಲಿ ಯಾವ ರೀತಿ ಗಿಡವನ್ನು ನೆಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಆ ಪಾಟಲ್ಲಿ ಗಿಡವನ್ನು ಹಾಕಿಲ್ಲ, ಇನ್ನು ಮುಂದೆ ಹಾಕಬೇಕು. ನೋಡಿ, ತುಳಸಿ ಗಿಡಗಳಂತೂ ತುಂಬ ಚೆನ್ನಾಗಿ ಬೆಳೀತಾ ಇದೆ. ನೆಕ್ಸ್ಟ್ ಬರುವಂಥದ್ದು ಇನ್ನೂ ಹಲವಾರು ಗಿಡಗಳು ಸ್ಟೆಪ್ ಮೇಲೆ ಇದೆ, ಕೆಲವೊಂದು ಕೆಳಗಡೆ ಕಂಪೌಂಡ್ನಲ್ಲಿ ಪಾರ್ಕಿಂಗ್ನಲ್ಲಿದೆ. ಅವುಗಳನ್ನು ಕೂಡ ಏನು ಮಾಡಬೇಕು, ಮೇಲ್ಗಡೆ ಒಂದೊಂದಾಗಿ ತೊಗೊಂಡು ಹೋಗಬೇಕಾಗಿದೆ. ಲಾಸ್ಟ್ ಇಯರ್ ಬಟನ್ ಸೇವಂತಿಗೆ ಗಿಡ ಇನ್ನೂ ಚೆನ್ನಾಗಿ ಹೂಗಳನ್ನು ಕೊಡ್ತಾ ಇದೆ. ಆಮೇಲೆ ನೋಡಿ, ಈ ರೀತಿ ಎಲ್ಲ ತುಂಬಾ ಹರಡ್ಕೊಂಡು ಬಿಟ್ಟಿದೆ, ಮನೆಯೆಲ್ಲ ತುಂಬ ಗಲೀಜಾಗಿಬಿಟ್ಟಿದೆ. ಅಂತಂದರೆ ಗಿಡಗಳು ಅದು ಇದು ಸಾಮಾನೆಲ್ಲ ಅಲ್ಲಲ್ಲೇ ಬಿದ್ದು ಹೋಗ್ತಾ ಇದೆ. ಸೊ ಇದನ್ನೆಲ್ಲ ಚೆನ್ನಾಗಿ ಅರೇಂಜ್ ಮಾಡಿ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದು ಕೂಡ ನಿಮ್ಮ ಕಮೆಂಟ್ ಬಂದರೆ ಮಾತ್ರ. ನೋಡಿ, ಇದು ನಮ್ಮ ಮನೆ, ಚಿಕ್ಕ ಮನೆ, ಚೊಕ್ಕ ಮನೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ಮನೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಕೆಲವೊಂದು ಪಿಕ್ಚರ್ ಹಾಕಿದ್ದೀನಿ ನೋಡಿ, ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. Thanks for watching. Bye. Happy gardening. Take care. Bye bye. Hare Krishna. Thanks for watching.